ಆಯ್ತಾ? ಒಂದೇ ಬುಕ್ ಸಿಕ್ಕಿದೆ, ಇನ್ನೂ ಬುಕ್ಸ್ ನೋಡ್ಬೇಕು. 1 hour ಆಯ್ತಮ್ಮ, ಬಾ ಹೋಣ. ಸರಿ ಬಾ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ನೀವು ಇಲ್ಲಿವರೆಗೆ? ಸುಮ್ನೆ ಅದೇ ಹೋದ್ ಸರ್ತಿ ಬಂದಾಗ ಒಂದು ವಿಷಯ ಹೇಳಿದ್ನಲ್ಲ, ನಿಮ್ ಮಗಳ ಮದ್ವೆ ವಿಷಯ ತಾನೆ? ತಗೊಳ್ಳಿ. ನನ್ನ ಹೆಸರು ಇಲ್ಲೂ ರಿಜಿಸ್ಟರ್ ಮಾಡಿದ್ಯಾ? ಅದು ಮದುವೆ ನೋಡಿ, ನಮ್ಮಪ್ಪ ಏನೇ ಹೇಳಿದ್ರು ಸೀರಿಯಸ್ ಆಗಿ ತಗೋಬೇಡಿ, ಆಯ್ತಾ? ನಿನಗೆ ಬೇರೆ ಕೆಲಸ ಅಲ್ವಾಪ? ನನಗಿವಾಗ ಅದೇ ಇಂಪಾರ್ಟೆಂಟ್ ಕೆಲಸಮ್ಮ. ಪುಟ ಒಂದ್ 4-6 ಜನಕ್ಕೆ ಹೇಳ್ದಾಗ್ಲೇನೆ ಒಳ್ಳೆ ಗಂಟ್ ಸಿಗೋದು. ಅದಕ್ಕೆ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇವ್ರು ರೋಗ ಇಲ್ಲಿಗೂ ಬಂದಿದ್ಯಾ? ಯಾರಮ್ಮ ಅದು? ಏನ್ ಸಮಾಚಾರ? ಅವನಿರ್ಬೇಕು, ನಾನಿರ್ಬೇಕು. ಏನಮ್ಮ ಅದು ಪುಟ? ನೀನ್ ಸುಮ್ನೆ ನಿಂತ್ಕೊಳಪ್ಪ. ಯಾಕಮ್ಮ ಅದು ಹಾಗೆ? ಏನ್ ಮಾಡಿದೆ ನೀನು? ಏನ್ ತಲೆಗಟ್ಟಿದೆ ನಿನಗೆ? ನೀನ್ ಯಾಕೋ ನನ್ನ ಫಾಲೋ ಮಾಡ್ತಾ ಇದ್ದ? ಪೋರ್ಕಿ ಯಾವ ನನ್ ಮಗನ ಫಾಲೋ ಮಾಡ್ಕೊಂಬಂದಿದ್ ಮುಖ ಹಿಡ್ಕೋಗಲ್ಲ. ಏಯ್, ಮರ್ಯಾದೆಯಿಂದ ಮಾತಾಡು. ಇನ್ನೇನ್ ಲೈಬ್ರರಿಗೆ ಪುಸ್ತಕ ಓದಕ್ ಬಂದಿದ್ದೆ ನೀನು? ಸುಮ್ಮನೆ ಬಿಡಪ್ಪ ನೀನು. ಬಂದಾಗ ಮಾತಾಡಿದ್ರೆ ಗುದ್ಬಿಡ್ತೀನಿ. ಹೊಡೆದು ಬಿಡ್ತೀಯಾ? ಹೊಡಿ ನೋಡೋಣ. ನೋಡಪ್ಪ, ನೀ ಯಾರು ಏನು ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅಂತ? ಕೃಷ್ಣಮೂರ್ತಿ ಮಾಡ್ದೆಲ್ಲ ಕಚ್ಚಾ ಕೆಲಸ, ಹೋಗಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಲ್ಲ. ಬೀಗ ಹಾಕೋ ಇಲ್ಲ ನನ್ನ ಮಗನ್ ತಲೆ ನಾ ಸಾರಿ ಕೇಳ್ತಾ ಇದೀನಿ. ನೀನ್ ಯಾಕಪ್ಪ ಈ ಲೋಪರ್ ಹತ್ರ ಸಾರಿ ಕೇಳ್ತೀಯಾ? ಸಾರಿ ಕೇಳದ್ನಲ್ಲಪ್ಪ. ಫಸ್ಟ್ ನಿಮ್ಮ ಮಗಳ ಕರ್ಕೊಂಡು ಹೋಗಿ ಸರ್. ನಾನು ಹೋಗಲ್ಲ. ಏನು ಮಾಡ್ತೀನಿ ನೀನು? ಬಾಮ್ಮ ಇಲ್ಲಿ. ಯಾಕಮ್ಮ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಹೋಗಿ ಹೋಗಿ ಆ ಪುರ್ಕೆ ಸಪೋರ್ಟ್ ಮಾಡ್ತಿಲ್ಲಪ್ಪ ನೀನು. ಅವ್ನು ಯಾವಾಗ್ಲೂ ನನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಯಾಕೆ ಸರ್, ಏನಾಯ್ತು? ಏನಿಲ್ಲಪ್ಪ, ಅವ್ನು ಯಾರೋ ಕೃಷ್ಣಮೂರ್ತಿ ಅಂತೆ, ದಿವಸ ನನ್ನ ಮಗಳನ್ನ ಫಾಲೋ ಮಾಡ್ತಿದ್ದ. ಇವತ್ತು ಇಲ್ಲಿಗೂ ಬಂದಿದ್ದಾನೆ. ಸರ್, ದಿನ ಬರೋದು ನನ್ಗೆ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ಕೃಷ್ಣಮೂರ್ತಿ ಬಂದಿದ್ದು ನನ್ನ ಐಡಿ ಕಾರ್ಡ್ ಕೊಟ್ಟೋಗೋದಕ್ಕೆ. ನೀವು ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್? ಕೇಳ್ದ್ಯಾ? ಅದಕ್ಕೆ ಹೇಳೋದು ಜೀವನದಲ್ಲಿ ಸಹನೆ ಮುಖ್ಯ ಅಂತ. ಅಮ್ಮ ಬಂದೆ. ಅಮ್ಮ ಏನು ನನ್ಗೆ ಬೇಡ ಬಾಯ್ಲಿ. ನೀನು ಒಂದ್ ಹೇಳ್ತಾನೆ ಎಲ್ರ ಪ್ರೀತಿಯಿಂದ ತಾಳ್ಮೆಯಿಂದ ತಾನೆ ಮಾತಾಡ್ತೇವೆ. ಮತ್ತೆ ಅವಳೆ ಯಾಕಂಗೆ? ಅವಳು ಅಂದ್ರೆ ಯಾರು? ಅವಳೆ ಸ್ಕೂಟಿಯಲ್ಲಿ ಬರ್ತಾಳಲ್ಲ, ಯಾವಾಗ ಬರಕ್ ಹೋಗಕ್ ಬಿಡೋಣ ಅನ್ಸುತ್ತೊಂದು. ಏ ಸುಮ್ನೆ ಕಿಸ್ಬೇಡ್ವಾ? ನೀನೇ ಏನೋ ಮಾಡಿರ್ತೀಯ, ಇಲ್ಲಾಂದ್ರೆ ಅವಳು ಯಾಕೆ ನಿಂತಂಟಾಗಿ ಬರ್ತಾಳೆ? ನಾನೇನು ಮಾಡಿಲ್ಲ ಅಮ್ಮ. ಏನು ಮಾಡಿಲ್ಲ ತಾನೆ? ಹಾಗಾದ್ರೆ ಸುಮ್ನೆ ಮಲ್ಕೋ ಹೋಗು. ಕಿರ್ಚೋದೇ ಆಗೋಯ್ತಿ ಒಂದು. ಮಗ ನೋಡ್ತಾ ಇದ್ದೆ, ಓದ್ಕೋ. ನಾನೇನು ಮಾಡಿಲ್ಲ ಭಾಗ್ಯ. ಎಲ್ಲೋದ್ರ ಬಂದು ಸಾಯ್ತಾಳ ನನ್ನಿಂದ. ಅವಳು ಮನ ಮರ್ಯಾದೆ ಅಲ್ಲ, ಗಂಡು ಬಿರಿ. ಅವಳಿಂದ ಹೋಗ್ತೀನಿ ಅಳು ನಾನು. ಅವಳು ನೋಡಕ್ ಚೆನ್ನಾಗಿದ್ದಾಳ? ಕುಳ್ಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಅವಳು ನೀನ್ ಕಂಡ್ರೆ ಕೋಪನಾ? ಸ್ವಲ್ಪ ಜಾಸ್ತಿನೇ. ಯಾಕೆ? ಪ್ರೀತಿ ಇದ್ ಕಡೆನೆ ಕೋಪನೂ ಇರೋದು. ನಿಂಗೆ ಗೊತ್ತು? ಈಗ ಅಮ್ಮನ್ ನೋಡು, ನಿನ್ನ ಎಷ್ಟೊಂದ್ ಬೈತಾರೆ, ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನೀವು ಓದ್ಕೋ. ಅದನ್ನೇ ಮಾಡ್ತಾ ಇದ್ದೀನಿ.